ಈಗ ವೇದಿಕೆಯ ಮೇಲೆ ಇರುವ ಸರ್ವ ಅತಿಥಿಗಳಿಗೆ ಗೌರವಾರ್ಪಣೆ ಸಲ್ಲಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅರವಿಂದ್ ಕಾಮತ್ ಹಾಗೂ ಅನಿಲ್ ಕಾಮತ್ರವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ ಹಾಗೂ ಕುಟುಂಬದ ಸದಸ್ಯರು ಸಹಕರಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿರುವಂತಹ ಶ್ರೀಯುತ GU ಭಟ್ ಹೊನ್ನಾವರ್ ಇವರಿಗೆ ಗೌರವಿಸಬೇಕಾಗಿ ಅರವಿಂದ್ ಕಾಮತ್ ಇವರಲ್ಲಿ ವಿನಂತಿ. ಕಾರ್ಯಕ್ರಮವನ್ನು ಅಂತ್ಯಗೊಳಿಸುವ ಮೊದಲು ಅಧ್ಯಕ್ಷೀಯ ವಂದನಾ ನುಡಿಗಳಿಗಾಗಿ ಶ್ರೀ ಅರವಿಂದ್ ಕಾಮತ್ ಇವರನ್ನು ಆಮಂತ್ರಿಸ್ತಾ ಇದ್ದೇವೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾತಿ ಹರಿದೇವಿ ನಾರಾಯಣಿ ನಮೋಸ್ತುತೆ. ಮಹಾಳಸಾದ ಆಶೀರ್ವಾದಕ್ಕಿಂತ ಹೆಚ್ಚು ಬೇರೆ ಯಾವುದೂ ಇಲ್ಲ. ಇಲ್ಲಿ ಎಲ್ಲ ಅಸೆಂಬಲ್ ಆದವರಿಗೆ ಧನ್ಯವಾದಗಳು. ಇದೆಲ್ಲ ಆಗೋದು ಅವಳ ಕೃಪೆಯಿಂದ, ಮಾನಸ ಕೃಪೆಯಿಂದ. ನನ್ನ ಈಗ ಮುಂದಿನ ಕಾರ್ಯಕ್ರಮ ಧನ್ಯವಾದಗಳು. ಈ ಪುಸ್ತಕ ಬಿಡುಗಡೆ ಸಭೆಯಲ್ಲಿ ನೆರೆದಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಗಣ್ಯರೇ, ಬಂಧುಗಳೇ ಮತ್ತು ಸ್ನೇಹಿತರೇ,
ನಾನು ಪದ್ಮಗೋವಿಂದ ಪ್ರಕಾಶನ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲು ಇಲ್ಲಿ ನಿಂತಿದ್ದೇನೆ. ಮುಖ್ಯ ಅತಿಥಿಗಳು ಉದಯವಾಣಿ ಪತ್ರಿಕೆ ಹಿರಿಯ ಪತ್ರಕಾರರಾದ ಶ್ರೀ ಜಿ ಯು ಭಟ್ ಅವರೇ. ತಮ್ಮ ವೃತ್ತಿಪರ ಅನುಭವ ಮತ್ತು ಜ್ಞಾನದಿಂದ ನಮ್ಮ ಸಭೆಯನ್ನು ಶ್ರೀಮಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಪತ್ರಿಕೋದ್ಯಮದ ಮೂಲಕ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ. ಕರ್ನಾಟಕದ ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಎಲ್ ಹೆಗ್ಡೆ, ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾದ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆ ಅಪಾರ. ತಮ್ಮ ಉಪಸ್ಥಿತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಗೌರವ ತಂದಿದ್ದೀರಿ. ನಿಮಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅನೇಕ ಪುಸ್ತಕಗಳ ಲೇಖಕರಾದ ಶ್ರೀ ಪುತ್ತೂರು ಪರಶುರಾಮ್ ಕುಲಕರ್ಣಿಯವರೇ, ನಿಮ್ಮ ಬರಹಗಳು ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿವೆ. ಅದಕ್ಕೆ ನಮ್ಮ ಈ ಕೃತಿ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ದಟ್ ಇಟ್ ಸೆಲ್ಫ್ ಈಸ್ ಅನ್ ಎವಿಡೆನ್ಸ್ ಎಂಬ ಅರ್ಥಪೂರ್ಣ ಹೆಸರನ್ನು ಸೂಚಿಸಿದ ಕೀರ್ತಿಯೂ ನಿಮಗೆ ಸಲ್ಲುತ್ತದೆ. ಇಂತಹ ಮಹಾನ್ ಲೇಖಕರ ಉಪಸ್ಥಿತಿ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ನಿಮಗೆ ನಮ್ಮ ವಂದನೆಗಳು. ಗೌರವಾನ್ವಿತ ಅತಿಥಿಗಳು, ಕೆನರಾ ಕಾಲೇಜ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀ ದಿನಕರ್ ಮಾಧವ್ ಕಾಮತ್, ಇವರು ನನ್ನ ಕ್ಲಾಸ್ಮೇಟ್ರು ಕೂಡ ಹೌದು. ಕೆನರಾ ಕಾಲೇಜ್ ಸೊಸೈಟಿಯ ಮೂಲಕ ನೀವು ಶಿಕ್ಷಣ ಕ್ಷೇತ್ರಕ್ಕೆ ನೀಡುತ್ತಿರುವ ಕೊಡುಗೆ, ಇಂದಿನ ಕಾರ್ಯಕ್ಕೆ ನಮ್ಮ ಬೆಂಬಲ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಈ ಕೃತಿಯನ್ನು ಹೊರತರಲು ನೀವು ನೀಡಿದ ನಿರಂತರ ಬೆಂಬಲ ಮತ್ತು ಸಹಕಾರ ಅವಿಸ್ಮರಣೀಯವಾಗಿದೆ. ಇತರ ಗೌರವಾನ್ವಿತ ಅತಿಥಿಗಳು, ಆತ್ಮೀಯರೇ, ಈ ಪುಸ್ತಕ ಬಿಡುಗಡೆಯಾದ ನಂತರ ನೀವೆಲ್ಲರೂ ಆಕರ್ಷವಾಗಿ ವಿನ್ಯಾಸಗೊಳಿಸಿದ ಮುಖಪಟವನ್ನು ನೋಡುತ್ತಿರುವಿರಿ. ಗುಲಾಮಗಿರಿಯಿಂದ ಮಾತೃಭೂಮಿಯನ್ನು ಮುಕ್ತಗೊಳಿಸಲು ಭೂಗತರಾಗಿಯೇ ಉಳಿದು ದೃಢ ಸಂಕಲ್ಪದೊಂದಿಗೆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಈ ಅನಾಮಧೇಯ ವೀರರಲ್ಲಿ ಇದ್ದ ಸಹೋದರ ರಕ್ತದ ಮಹಾನುಭಾವ ಮತ್ತು ಪರಸ್ಪರ ನಂಬಿಕೆಯ ಮುಖಪುಟವು ಹೊರತರುತ್ತಿದೆ. ಈ ಪುಸ್ತಕದ ಮುಖಪುಟವನ್ನು ವಿನ್ಯಾಸಗೊಳಿಸಲು ಸ್ವಯಂ ಪ್ರೇರಿತರಾಗಿ ಮಹಾರಾಷ್ಟ್ರದಲ್ಲಿ ವಾಸವಾಗಿರುವ ಮಾಧೇ ಕಾಮತ್ ಕುಟುಂಬದವರೇ ಆದ ಮತ್ತೊಬ್ಬ ಸದಸ್ಯ, ವೃತ್ತಿಯಲ್ಲಿ ಕಲಾವಿದರಾದ ಇವರ ಹೆಸರು ಶ್ರೀ ವಾಸುದೇವ್ ಮಂಜುನಾಥ್ ಕಾಮತ್. ಇವನು ಕೂಡ ಮಾಧವ್ ಕಾಮತ್ ಕೇರಿಯವರೇ. ಈ ಅನಾಮಧೇಯ ವೀರರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅವರು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಮುಂದೆ ಬಂದರು. ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಖುದ್ದಾಗಿ ಹಾಜರಾಗಲು ಅವರು ಬಹಳ ಆಸಕ್ತಿ ಹೊಂದಿದ್ದರು. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಇಂದು ಇಲ್ಲಿ ಉಪಸ್ಥಿತರಾಗಿರಲು ಸಾಧ್ಯವಾಗಲಿಲ್ಲ. ಅವರ ಕಲಾಕೃತಿಯ ರಚನೆಯು ಅನುಕರಣೀಯ ಮತ್ತು ಚಿಂತನಶೀಲವಾಗಿದ್ದು ರಹಸ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಯೋಜಿತ ಕಾರ್ಯಗಳನ್ನು ಭೂಗತವಾಗಿ ಪರಿಣಾಮಕಾರಿ ನಿರ್ವಹಿಸುವ ತಂಡದ ಕೆಲಸ ಮತ್ತು ಹೊಂದಾಣಿಕೆಯ ಸಾರಾಂಶಕ್ಕೆ ಸೂಕ್ತವಾಗಿದೆ. ಅವರಿಗೂ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇವೆ. ಇಲ್ಲಿ ನಾನು ವಿಶೇಷವಾಗಿ ನಮ್ಮ ಸೋದರ ಅತ್ತೆ ಮತ್ತು ಸೋದರ ಮಾವ ಶ್ರೀಮತಿ ಸುಧಾ ಮತ್ತು ಶ್ರೀ ಅನಂತ್ ಗೋವಿಂದ್ ಪ್ರಭು ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಅವರು ವಯಸ್ಸನ್ನು ಲೆಕ್ಕಿಸದೆ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಅಪ್ರತಿಮ ಭೂಗತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಮ್ಮ ಗೌರವವನ್ನು ಸಲ್ಲಿಸಲು ಸಾಧ್ಯವಾಗಿಸಿದ್ದಕ್ಕಾಗಿ ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇವೆ. ಅವರ ಈ ಬದ್ಧತೆ ಮತ್ತು ಉಪಸ್ಥಿತಿ ನಿಜಕ್ಕೂ ಶ್ಲಾಘನೀಯ. ಶ್ರೀ ಮುರಳೀಧರ್ ಶಾಂತಪ್ಪ ಪ್ರಭು ಕುಮಟಾ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಅಪಾರ ಗೌರವದಿಂದ ಕಾಣುವ ಅವರು ಸದಾ ನಮಗೆ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡುತ್ತಾರೆ. ಈ ಮಹತ್ತರ ಕಾರ್ಯದ ಪ್ರತಿ ಹಂತದಲ್ಲೂ ನಮಗೆ ಸೂಕ್ತವಾಗಿ ಮಾರ್ಗದರ್ಶನವನ್ನು ನೀಡಿ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕಾರ ನೀಡಿದ್ದಾರೆ. ಅವರ ಈ ಅಮೂಲ್ಯ ಕೊಡುಗೆಗಾಗಿ ನಾನು ಅವರಿಗೆ ನಮ್ಮ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಸೋದರ ಸಂಬಂಧಿಗಳಾದ ಶ್ರೀ ಅರುಣ್ ವಾಮನ್ ಪ್ರಭು ಮುಂಬೈ ಮತ್ತು ಶ್ರೀ ಉದಯ್ ವಾಮನ್ ಪ್ರಭು ಕುಮಟಾ ಅವರಿಗೂ ನಮ್ಮ ವಿಶೇಷ ಧನ್ಯವಾದಗಳು.
ನಮ್ಮ ದಿವಂಗತ ತಂದೆಯವರಿಗೆ ಗೌರವ ಸಲ್ಲಿಸಲು ಅರುಣ್ ಪ್ರಭುರು ಅವರು ವಿಶೇಷವಾಗಿ ಮುಂಬೈನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಶ್ರೀ ಉದಯ್ ಅವರು ಕುಮಟಾದಲ್ಲಿ ಇದ್ದು ಈ ಕಾರ್ಯಕ್ರಮದ ಉದ್ದೇಶಕ್ಕೆ ಪ್ರಾರಂಭದಿಂದಲೂ ನಮ್ಮನ್ನು ಬೆಂಬಲ ನೀಡುತ್ತಿದ್ದರು. ಭೂಗತ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರು ಈಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮಹತ್ತರ ಪಾತ್ರ ವಹಿಸಿದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲಬೇಕಾದ ಗೌರವ ಮತ್ತು ಮಾನ್ಯತೆಯನ್ನು ನೀಡ ಪುಸ್ತಕವನ್ನು ಹೊರತರಲು ಸಂಪೂರ್ಣ ಬೆಂಬಲ ನೀಡಿದ ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಧನ್ಯವಾದ ಹೇಳುವ ಸಮಯ. ಇಲ್ಲಿ ಹಾಜರಿರುವ ಕುಟುಂಬದ ಸದಸ್ಯರಾಗಿ ಮತ್ತು ಕಾರಣಾಂತರಗಳಿಂದ ಬರಲಾಗದ ಸದಸ್ಯರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ನಿಮ್ಮ ಸಹಕಾರವಿಲ್ಲದೆ ಈ ಕಾರ್ಯ ಸಾಧ್ಯವಾಗುತ್ತಿರಲಿಲ್ಲ. ವೀರ ಹೋರಾಟಗಾರರ ತ್ಯಾಗವನ್ನು ಸಮಾಜಕ್ಕೆ ಪರಿಚಯಿಸುವ ತಮ್ಮ ಪ್ರಯತ್ನಕ್ಕೆ ನೀವು ನೀಡಿದ ಬೆಂಬಲಕ್ಕೆ ನಾವು ಆಭಾರಿಯಾಗಿದ್ದೇವೆ. ವಿನಾಯಕ್ ರಾಮಚಂದ್ರ ದಯಾನಂದ್ ಪ್ರಭು ಬೆಂಗಳೂರು, ಶ್ರೀ ರಾಜೇಂದ್ರ ರಾಮಚಂದ್ರ ಕಾಮತ್ ಮತ್ತು ಕುಟುಂಬದವರು, ಶ್ರೀ ಪ್ರೇಮಾನಂದ್ ಅನಂತ ಶಾನ್ಬಾಗ್, ಶ್ರೀಮತಿ ಗೀತಾ ಶಾನ್ಬಾಗ್ ಅವಳು ರಾಯಸರ ಹುಡುಗಿ, ಶ್ರೀಮತಿ ಲಲಿತಾ ದೇವರು ಅವಧಾನಿ, ಶ್ರೀ ನಾರಾಯಣ ವೆಂಕಟರಮಣ ಉಡದಂಗಿ, ಶ್ರೀಮತಿ ಸುರೇಖಾ ರಾಮಕೃಷ್ಣ ಪ್ರಭು ಶಿರಾಲಿ, ಶ್ರೀಮತಿ ಶೋಭಾ ಚಿದಾನಂದ ಭಂಡಾರಿ ಕುಮಟಾ, ಅನಂತ್ ಅಚ್ಯುತ್ ಪೈ ಕುಮಟಾ, ಪ್ರಕಾಶ್ ಮೋಹನ್ ಕಾಮತ್ ಕಿಮಾನೇಕರ್ ಹುಬ್ಳಿ, ಶ್ರೀಮತಿ ಜ್ಯೋತಿ ರಾಮ್ ನಾಯ್ಕ್. ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿದ ನಮ್ಮ ಸಹಾಯಕ ತಂಡಕ್ಕೆ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ. ದತ್ತಾಂಶ ಸಂಗ್ರಹಣೆ, ಪ್ರೂಫ್ ರೀಡಿಂಗ್, ಮುದ್ರಣ ಕಾರ್ಯಕ್ರಮದ ವ್ಯವಸ್ಥೆ ಮತ್ತು ಆಯೋಜನೆಯಲ್ಲಿ ಅವರ ಕೊಡುಗೆ ಅಪಾರ. ಶ್ರೀ ಜನಾರ್ದನ್ ಕಾಮತ್ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ದತ್ತಾಂಶ ಮತ್ತು ಛಾಯಾಚಿತ್ರಗಳನ್ನು ಸಂಗ್ರಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಶ್ರೀ ಕಿರಣ್ ಪ್ರಭು ಅವರು ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮತ್ತು ಉತ್ತಮ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಮತಿ ಶೋಭಾ ಕಾಮತ್ ಅವರು ಪುಸ್ತಕದ ಸಂಕಲನ ಮತ್ತು ಅನುವಾದ ಪ್ರಕ್ರಿಯೆಯ ಉದ್ದಕ್ಕೂ ಪ್ರೂಫ್ ರೀಡಿಂಗ್ ಸೇರಿದಂತೆ ಪೂರ್ಣ ಬೆಂಬಲ ನೀಡಿದ್ದಾರೆ. ಶ್ರೀಮತಿ ಶ್ವೇತಾ ಕಾಮತ್, ರಶ್ಮಿ ನಾಯಕ್ ಮತ್ತು ತುಷಾರ್ ಕಾಮತ್ ಅವರು ಮೂಲ ಕೈ ಬರಹದ ಪ್ರತಿಗೆ ಅನುಗುಣವಾಗಿ ಪುಸ್ತಕದ ವಿಷಯಗಳನ್ನು ಸಂಪಾದಿಸುವಲ್ಲಿ ಮತ್ತು ಸುಧಾರಿಸುವಲ್ಲಿ ನೆರವಾಗಿದ್ದಾರೆ. ಅದೇ ರೀತಿ ನಮ್ಮ ಪೂಜ್ಯ ತಂದೆಯವರ ಕೈ ಬರಹದಲ್ಲಿ ಬರೆದಿದ್ದ ಮೂಲಹಸ್ತ ಪ್ರತಿಯನ್ನು ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಪುಸ್ತಕದ ಸಂಕಲನ ಮತ್ತು ಮುದ್ರಣ ಹಂತಗಳಲ್ಲಿ ಪೂರ್ಣ ಬೆಂಬಲ ನೀಡಿದ ಕುಮಾರಿ ನೀತಾ ಜಗನ್ನಾಥ್ ಆಚಾರ್ಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈ ಪುಸ್ತಕವು ಯಶಸ್ವಿ ರೂಪ ಪಡೆಯುವಲ್ಲಿ ಅವರ ಸಹಕಾರ ಅತಿಮೂಲ್ಯ. ಮುದ್ರಣ, ಅತ್ಯುತ್ತಮ ಪುಸ್ತಕ ಮುದ್ರಣ ಕಾರ್ಯಕ್ಕಾಗಿ ಹೊನ್ನಾವರದ ರಾಘವೇಂದ್ರ ಪ್ರಿಂಟರ್ಸ್ ಟ್ರೇಡರ್ಸ್ ಶ್ರೀ ದೀಪಕ್ ಭಂಡಾರ್ಕರ್ ಮತ್ತು ಮಹೇಶ್ ಹೆಗಡೆ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ವೇದಿಕೆ ನಿರ್ವಹಣೆ ಕಾರ್ಯಕ್ರಮದ ಶುಭಾರಂಭದಲ್ಲಿ ವೇದ ಘೋಷ ಪಠಣ ಮಾಡಿದ ಮಹಲ್ಸಾ ದೇವಸ್ಥಾನ ಶ್ರೀ ಅಮಿತ್ ಭಟ್ ಹಾಗೂ ರಮೇಶ್ ಭಟ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮವನ್ನು ಆಯೋಜಿಸಲು ಸ್ಥಳಾವಕಾಶ ಒದಗಿಸಿದ ಮಹಲ್ಸಾ ದೇವಸ್ಥಾನದ ಆಡಳಿತ ಮಂಡಳಿಗೆ, ವಿಶೇಷವಾಗಿ ಮಾಳಪ್ಪ ಬಾಬಾ ಪೈ ಅವರಿಗೂ ನಾವು ಕೃತಜ್ಞರಾಗಿದ್ದೇವೆ. ಕಾರ್ಯಕ್ರಮವು ನಡೆಸಲ್ಪಡುವುದರಲ್ಲಿ ಶ್ಲಾಘನೀಯ ಉದ್ದೇಶವನ್ನು ಗಮನದಲ್ಲಿಟ್ಟು ಅವರು ನಮಗೆ ಸಾಧ್ಯವಿರುವ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ. ಇದಕ್ಕಾಗಿ ಅವರು ನಿಜವಾಗಿಯೂ ಪ್ರಶಂಸೆಗೆ ಅರ್ಹರಾಗಿದ್ದಾರೆ. ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಅಗತ್ಯವಿರುವ ವಿಷಯಾಧಾರಿ ವೇದಿಕೆಯನ್ನು ಕಲಾತ್ಮಕವಾಗಿ ವಿನ್ಯಾಸಗೊಳಿಸಿ ಮತ್ತು ಅಲಂಕರಿಸಿದವರು ಜಿಲ್ಲೆಯ ಶ್ರೀ ಗುರು ಆಚಾರ್ಯ ಮತ್ತು ಅವರ ತಂಡಕ್ಕೆ ವೇದಿಕೆ ಸಿದ್ಧತೆ ಅಲಂಕಾರ ಮಾಡಿದವರಿಗೂ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ. ಈ ಕೆಲಸವು ನಮ್ಮನ್ನು ಸ್ವಾತಂತ್ರ್ಯ ಚಳವಳಿಯ ಕಾಲಘಟ್ಟಕ್ಕೆ ಕರೆದೊಯ್ಯುತ್ತದೆ. ಅದೇ ರೀತಿ ಅತ್ಯುತ್ತಮ ಧ್ವನಿ ವ್ಯವಸ್ಥೆಯನ್ನು ನೀಡಿಸಿದ ಶ್ರೀ ಬಾಲು ಅವರಿಗೆ ಛಾಯಾಗ್ರಹಣ, ವಿಡಿಯೋ ರೆಕಾರ್ಡಿಂಗ್ ಶ್ರೀ ರವಿ ಗವಾಡಿ ಅವರಿಗೂ ಹಾಗೂ ಅಲ್ಪಾಹಾರ ಸೇವೆಗಳಿಗಾಗಿ ಶ್ರೀ ಶಕ್ತಿ ಕೋಲ್ಡ್ ಡ್ರಿಂಕ್ಸ್ ಶ್ರೀ ಚಂದ್ರಕಾಂತ್ ಶಾನ್ಬಾಗ್ ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕುಟುಂಬದ ಕ್ವಿಟ್ ಇಂಡಿಯಾ ಚಳವಳಿ ಈ ಅನಾಮಧೇಯ ವೀರರಿಗೆ ಗೌರವ ಸಲ್ಲಿಸಲು ದೂರ ಸ್ಥಳಗಳಿಂದ ವಿಶೇಷವಾಗಿ ಪ್ರಯಾಣಿಸಿ ಭಾಗವಹಿಸಿದ ನಮ್ಮ ಎಲ್ಲ ಸಂಬಂಧಿಕರಿಗೆ ಮತ್ತು ಸ್ನೇಹಿತರಿಗೆ ನಾವು ತುಂಬ ಕೃತಜ್ಞರಾಗಿದ್ದೇವೆ.
ಅವರ ಈ ದೇಶ ಪ್ರೇಮದ ಮನೋಭಾವ ಮತ್ತು ರಾಷ್ಟ್ರೀಯ ಕಾರ್ಯದ ಮೇಲಿನ ಪ್ರೀತಿಗೆ ನಮ್ಮ ನಮನಗಳು. ಅಂತಿಮವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ, ಸಭಿಕರಿಗೂ, ನಮ್ಮ ತಂಡದ ಸದಸ್ಯರಿಗೂ, ನೇರವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಇದರ ನಂತರ ಕಿರಣ್ ಪ್ರಭುರವರು ಮುಂದಿನ ಇನ್ಸ್ಟ್ರಕ್ಷನನ್ನು ಅವ್ರು ಕೊಡ್ತಾ ಇದ್ದಾರೆ. ಪ್ಲೀಸ್ ಕೂತ್ಕೊಳ್ಳಿ. ಅತಹದಿಂದ ಇತಿಹಿ ತನಕ ಸರ್ವರನ್ನ ನೆನೆದು ಶುಭಾಭಿನಂದನೆಯನ್ನು ಸಲ್ಲಿಸಿ ಅಧ್ಯಕ್ಷೀಯ ನುಡಿಗಳೊಂದಿಗೆ ವಂದನಾ ನುಡಿಯ ದ್ವಿಪಾತ್ರವನ್ನು ನಿರ್ವಹಿಸಿದ ಮಾನನೀಯ ಅರವಿಂದ್ ಕಾಮತ್ರವರಿಗೆ ಶುಭಾಭಿನಂದನೆಗಳು. ಈಗ ನಮ್ಮ ಈ ಪುಸ್ತಕದ ಕರ್ತೃವಾದ ಮಾನನೀಯ ಗೋವಿಂದ ಕಾಮತ್ರವರ ಕೈ ಬರಹದ ಪ್ರತಿಯ ಕೊನೆಯ ಅಕ್ಷರವನ್ನು ನಾವು ಗಮನಿಸಿದಾಗ ನೀವು ಪುಸ್ತಕದಲ್ಲೂ ನೋಡ್ಬೋದು. ಅದನ್ನು ಕೊನೆಯ ಅವರ ಶಬ್ದ ವಂದೇ ಮಾತರಂ. ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ತುಂಬಿದ ವಂದೇ ಮಾತರಂ ಗೀತೆಗೆ 150 ವರ್ಷದ ಸಂಭ್ರಮ. ಈ ಶುಭ ಪರ್ವಣಿಯಲ್ಲಿ ಗೋವಿಂದ ಮಂಜುನಾಥ್ ಕಾಮತರ ಗುಪ್ತಗಾಮಿ ರಾಷ್ಟ್ರಪ್ರೇಮಿ ಅನುಭವ ಕಥನ ಪುಸ್ತಕ, ಅದೂ ಸಹ ಅವರ 25ನೇ ಪುಣ್ಯತಿಥಿಯ ವರ್ಷದಲ್ಲಿ ಅನಾವರಣಗೊಳ್ತಾ ಇರುವಂಥದ್ದು ಯೋಗವೇ ಸರಿ. ಈ ಗೀತೆಯು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೆಚ್ಚು ರೊಚ್ಚು ಹೆಚ್ಚಿಸಿತು. ಅನೇಕ ಹೋರಾಟಗಾರರು ವಂದೇ ಮಾತರಂ ಎನ್ನುತ್ತಾ ನೇಣಿಗೆ ಖುಷಿಯಿಂದ ಕೊರಳನ್ನು ಒಡ್ಡಿರುವುದನ್ನು ನಾವು ಇತಿಹಾಸದ ಪುಟದಲ್ಲಿ ಕಾಣುತ್ತೇವೆ. ಲಾಠಿ, ಚಡಿ, ಗುಂಡಿಗೆ ಮೈ ಒಡ್ಡಿರುವುದನ್ನು ಕಾಣುತ್ತೇವೆ. ಇಸ್ವಿಸನ್ 1875 ಅಕ್ಷಯ ನವಮಿ ನವೆಂಬರ್ 7 ಈ ಗೀತೆ ಖ್ಯಾತ ಬಂಗಾಳಿ ಕವಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಇವರಿಂದ ರಚಿತವಾಯಿತು. ಮೊದಲು ಅವರು ಆನಂದಮಠ ಕಾದಂಬರಿಯಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದರು. ಅನೇಕ ಕಾಂಗ್ರೆಸ್ ಅಧಿವೇಶನವನ್ನು ಇದೇ ಗೀತೆಯ ಮೂಲಕ ಪ್ರಾರಂಭಿಸಲಾಗ್ತಾ ಇತ್ತು. ಇಂತಹ ಮೈ ನವಿಲೇರಿಸುವ ಅಮರ ಗೀತೆಗೆ ಶ್ರದ್ಧಾಪೂರ್ವಕ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ. ನಾನು ಶ್ರೀ ಲಕ್ಷ್ಮೀನಾರಾಯಣ ಪುರುಷೋತ್ತಮ್ ಶಾನ್ಭಾಗ್ ಹೆಗ್ಡೆಕರ್ ಇವರಲ್ಲಿ ವಿನಂತಿಸ್ತೇನೆ. ಅವರು ಇದನ್ನು ಸುಶ್ರಾವ್ಯವಾಗಿ ಹಾಡಬೇಕು ಮತ್ತು ಎಲ್ಲ ವೇದಿಕೆಯ ಗಣ್ಯರು ಹಾಗೂ ಸಭಾಸದರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು. ಈ ಗೀತಗಾನದ ನಂತರ ತಮ್ಮ ಸ್ಥಳದಿಂದ ತಾವು ಯಾರೂ ವಿಚಲಿತರಾಗಬಾರ್ದು. ಪುನಃ ಅದೇ ಜಾಗದಲ್ಲಿ ಕೂತ್ಕೊಳ್ಬೇಕು. ತಮಗೆ ಉಪಹಾರವನ್ನು ತಮ್ಮ ಸ್ಥಳದಲ್ಲೇ ವಿತರಿಸಲಾಗ್ತದೆ ಹಾಗೂ ಗೌರವ ಪ್ರತಿಯನ್ನು ಕೂಡ ನೀಡಲಾಗ್ತದೆ. ದಯಮಾಡಿ ಸರ್ವರು ಸಹಕರಿಸಬೇಕಾಗಿ ವಿನಂತಿ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ अबला के नो मा ये तो बले बहुबलधारिणीं नमामि तारिणीं रिपुदलवारिणीं मातरं वन्दे मातरम्. तुम्ही विद्या तुम्ही धर्म
तुम्ही हृदि तुम्ही मर्म त्वं हि प्राणा शरीरे बाहुते तुम्ही मा शक्ती हृदये तुम्ही मा भक्ती तो मारई प्रतिमा गडी मंदिरे मंदिरे वंदे मातरम त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम् श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं भारत माता की ಧನ್ಯವಾದಗಳು. ಸರ್ವರು ತಮ್ಮ ಸ್ಥಳದಲ್ಲೇ ವಿರಾಜಮಾನರಾಗಬೇಕಾಗಿ ಸವಿನಯ ವಿಜ್ಞಾಪನೆ. ಈಗ ಕುಟುಂಬಕ್ಕೆ ಒಂದರಂತೆ ಕನ್ನಡ ಅಥವಾ ಇಂಗ್ಲೀಷ್ ಪ್ರತಿಯನ್ನು ಗೌರವ ಪ್ರತಿಯನ್ನು ಸಂಘಟಕರಿಗೂ ವಿತರಣೆ ಮಾಡಲಿಕ್ಕಿದ್ದಾರೆ. ತಾವು ಕುಂತಲ್ಲೇ ಅದನ್ನು ಸ್ವೀಕರಿಸಬೇಕು. ಅಂತೆಯೇ ಶಕ್ತಿ ಕ್ಯಾಟ್ರಿಂಗ್ ಸರ್ವಿಸ್ ಇವರು ಕುಂತಲ್ಲಿಯೇ ನಿಮಗೆ ಉಪಹಾರದ ವಿತರಣೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ.